ಸೊ ಗಾಯ್ಸ್ ನಾವು ಮೀನಾಕ್ಷಿ ಮಾಲ್ ಹೋಗ್ತಾ ಇದೀವಿ. ಬಾಯ್. ಅವಳದನ್ನ ನಾವು ತಗೊಂಡಿದ್ದೀವಿ. ಇಲ್ಲಿ ನನ್ನ ಕೈಯಲ್ಲಿದೆ ಅದೀಗ. ಅದು ಏನು ಅಂತ ನಿಮ್ಗೆ ಅಂಗಡಿ ಇವಾಗ ಕೇಕ್ ಕಟ್ ಮಾಡ್ತೀವಿ. ಫಸ್ಟ್ ಇದು ಓಪನ್ ಮಾಡೋದು. ಹೌದಾ? ನಮ್ಮ ಬಂದಿದೆ. ಎಲ್ಲ ಬರ್ತಾ ಇದಾರೆ. ಬನ್ನಿ ಬನ್ನಿ ಬನ್ನಿ. ಬರ್ಡೇಗಲ್ಲಿ ನಮಗೆ ಬರ್ಡೇ ಪಾರ್ಟಿ ಕೊಡ್ತಾ ಇದಾರೆ. ಎಂತ ಎಂತ ಕಬಾಬ್ ಅಲ್ಲ, ಸೋಲೋ ಕಬಾಬ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಬನ್ನಿ. ವ್ಲಾಗ್ಸ್ ಮುಗಿಸ್ಕೊಂಡು ಈಗ ಬ್ಯಾಂಗ್ಳೂರ್ಗೆ ಬಂದು ಆಲ್ರೆಡಿ ಒಂದು ವಾರ ಆಗ್ತಾ ಬಂತು. ಕರೆಕ್ಟಾಗಿ ಇವತ್ತಿಗೆ ಒಂದು ವಾರ, ಟ್ಯೂಸ್ಡೇ ಬಂದಿದ್ದು. ಸೊ ಈ ಟ್ಯೂಸ್ಡೇ ಏನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮ ಮಮ್ಮಿ ಅವರ ಬರ್ತ್ಡೇ, ಮೈ ಬೇಬೀಸ್ ಬರ್ಡೇ. ಸೊ ಬರ್ಡೇಗೆ ಅವಳಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಅವಳಿಗೆ ಗೊತ್ತಿರ್ಬೋದು ಅದು ಏನು ಸರ್ಪ್ರೈಸ್ ಅಂತ, ಬಟ್ ನೀವು ಈ ವ್ಲಾಗಲ್ಲಿ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಆ ಸರ್ಪ್ರೈಸ್ ಏನು ಅಂತ. ಸೊ ಈ ವ್ಲಾಗ್ ಏನಾಗುತ್ತೆ ಅಂದರೆ ನಮ್ಮ ಅಮ್ಮದು ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ. ಇವತ್ತು ನಾವು ಅದಕ್ಕೆ ಎಲ್ಲ ಏನೇನು ರೆಡಿ ಮಾಡ್ತೀವಿ ಎಲ್ಲ ಈ ವ್ಲಾಗಲ್ಲೇ ತೋರಿಸ್ತೀನಿ. ಆಮೇಲೆ ಎಂಡಲ್ಲಿ ಸೆಲೆಬ್ರೇಷನ್ ಕೂಡ ಈ ವ್ಲಾಗಲ್ಲೇ ತೋರಿಸ್ತೀನಿ. ಸೊ ಮಿಸ್ ಮಾಡಿದೆ ವ್ಲಾಗ್ನ ಪೂರ್ತಿ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಈಗ ನಾನು ಕೆಲ್ಸಕ್ಕೆ ಹೋಗಬೇಕು. ಕೆಲ್ಸಕ್ಕೆ ಹೋಗಿ ಬಂದು ಆಮೇಲೆ ಸಾಯಂಕಾಲ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗಾಯ್ಸ್. ಜೊತೆ ಯಾರು ಬರ್ತಿದ್ದಾರೆ ನೋಡಿ ಆಫೀಸ್ಗೆ. ಸೊ ಗಾಯ್ಸ್ ನಾವು ಮೀನಾಕ್ಷಿ ಮಾಲ್ ಹೋಗ್ತಾ ಇದೀವಿ. ಬಾಯ್. ಮೀನಾಕ್ಷಿ ಮಾಲಿಗೆ ನೀನು ಅಪ್ಪೆ ಕರ್ಕೋಗ್ತಾರೆ. ಮೀನಾಕ್ಷಿ ಮಾಲಿಗೆ ನಾವೀಗ ಊಟ ಮಾಡಿಕೊಂಡು ಆಫೀಸ್ಗೆ ಹೋಗ್ತಾ ಇದ್ದೀವಿ ಕೆಲಸ ಮಾಡೋಕ್ಕೆ. ಇವಳೆಲ್ಲಾದರೂ ಡೇ ಕೇರ್ ಬಿಸಾಕ್ಬಿಟ್ಟು ನಾನು ಕೆಲಸ ಮಾಡಕ್ಕೆ ಹೋಗ್ತೀನಿ ಇವಾಗ. ಮತ್ತೆ ಮೀನಾಕ್ಷಿ ಮಾಲ್ ಅಂತೀಯಾ? ಮೀನಾಕ್ಷಿ ಮಾಲ್ ಬೇಡ ಬೇಡ, ಆಫೀಸ್ ಹೋಗೋಣ. ಓಕೆ ಗೈಸ್, ಈಗ ಆಫೀಸ್ಗೆ ಹೋಗಿ ಆಮೇಲೆ ನಿಮಗೆ ಸಿಗ್ತೀವಿ. ಬಾಯ್ ಮಾಡು. ಬಾಯ್. ಫೈನಲಿ ಬ್ಯಾಕ್ ಹೋಮ್. ಈಗ ನಾವು ವ್ಲಾಗ್ನ ಶುರು ಮಾಡ್ತೀವಿ. ನಮ್ಮ ಬರ್ಡೇಗಳು ಇಲ್ಲೇ ಇದ್ದಾರೆ. ಯಾರ್ಯಾರು ವಿಶ್ ಮಾಡಬೇಕು ಮಾಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಲ್ಲ. ಥ್ಯಾಂಕ್ ಯು. ಈಗ ಬರ್ಡೇಗಳ ಮುಂದೆನೇ ಕೇಕ್ ಆಲ್ರೆಡಿ ಬಂದಿದೆ ನೋಡಿ. ಕೇಕ್ ಹೆಂಗಿದೆ ತೋರಿಸ್ತೀನಿ. ಈಗ ಬೇಡ, ಆಮೇಲೆ ಕಟಿಂಗ್ ಮಾಡೋದು ಹೆಂಗಿದೆ ಅಂತ ತೋರಿಸ್ತೀನಿ. ಬರ್ಡೇಗಳಿಗೆ ಗಿಫ್ಟ್ ಎಲ್ಲ ಏನಿಲ್ಲ. ಬೇಡ, ನಿಮ್ಗೆ ಗಿಫ್ಟ್ ಬೇಡಪ್ಪ ನಮಗೆ. ಬರ್ಡೇಗಳಿಗೆ ಗಿಫ್ಟ್ ಎಲ್ಲ ಏನಿಲ್ಲ ಅಂದೆ. ಊಟಕ್ಕೇನು? ಊಟಕ್ಕೆ ಉಪ್ಪಿನಕಾಯಿ, ಆಚೆ ಹೋಗೋಣ. ಚೆನ್ನಾಗಿ ಮಾಡಿ ಮನೆಗೆ ಎಂತ ಮಾಡಿ. ಇನ್ನೆಂತ ಮಾಡುದು? 7:30 ಆಯ್ತು. ರಸಮ್ ಕಬಾಬ್ ತಿನ್ನಕ್ಕೆ ಆಚೆ ಹೋದ್ರೆ ಬಿರಿಯಾನಿ ಕಬಾಬ್ ಎಲ್ಲ 3,000 4,000 15,000 ರೆಡಿ ಇದೆ. ಬಾ. ಸೊ ಈಗ ಗೈಸ್ ನಾವು ಹೋಗೋಣ. ಏನು ಊಟ ಮಾಡಕ್ಕೆ ಎಲ್ಲಿಗೆ ಹೋಗುದು? ಎಲ್ಲಿ ಬೇಕಾದ್ರೆ ಹೋಪ. ಗೈಸ್ ಈಗ ನಮ್ಮಮ್ಮಗೆ ಸರ್ಪ್ರೈಸ್ ಕೊಡೋಕ್ಕೆ ನಾವೇನೋ ತರಕ್ಕೆ ಹೋಗ್ತಿದ್ದೀವಿ. ಅವಳದನ್ನ ನಾವು ತೊಗೊಂಡಿದ್ದೀವಿ. ಇಲ್ಲಿ ನನ್ನ ಕೈಯಲ್ಲಿದೆ ಅದೀಗ. ಅದು ಏನು ಅಂತ ನಿಮ್ಗೆ ಅಂಗಡಿಗೆ ಹೋಗಿ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಹೋಗ್ಬಿಟ್ಟು ಅವಳಿಗೆ ಅದನ್ನು ತೊಗೊಂಡು ಬಂದು ಸರ್ಪ್ರೈಸ್. ಅವಳಿಗೆ ಗೊತ್ತು ಆಲ್ರೆಡಿ ಏನಂತ, ಬಟ್ ಆ ಡಿಸೈನ್ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಸರ್ಪ್ರೈಸ್ ಕೊಡ್ತಾರೆ. ಹೋಗಿ ತೊಗೊಂಡು ಬರೋಣ. ಬನ್ನಿ ಲೆಟ್ಸ್ ಗೋ. ಈಗ ನಾವು ಗಿಫ್ಟ್ ತರಲಿಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ನಮ್ಮ ಅಪ್ಪಂಗೆ ಕೊಡ್ತಾ ಇದ್ದೀನಿ. ಏನ ಎಲ್ಲ ಐತಲ್ಲ. ಲೆಟ್ಸ್ ಗೋ. ಎಷ್ಟು ರೂಪಾಯಿ ಕೊಟ್ಟಿದ್ದೀನಿ ಅದೆಲ್ಲ ಹೇಳ್ಬೇಡಿ, ಸೀಕ್ರೆಟ್. ಏನು ಹೊಸ ಹೊಸ ನೋಟಿಗೆ ಯಾರು ಕೊಡೋದು? ಇಟ್ಟಿರೋದು ಹೊಸದಾಗೆ ಇರುತ್ತೆ, ಹೊಸ ನೋಟ್. ಸೊ ಬನ್ನಿ ಈಗ ಇಲ್ಲಿಂದ ವಿ ಆರ್ ಗೋಯಿಂಗ್ ಟು ಎಲ್ಲಿಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಈಗ ಗೋಲ್ಡ್ ಶಾಪ್ಗೆ ಹೋಗಿ ನಮ್ಮ ಅಮ್ಮಗೆ ಒಂದು ಒಂಕಿ ಉಂಗುರ ಬೇಕಂತೆ. ಒಂದು ಒಂಕಿ ಉಂಗುರ ಬೇಕಂತೆ. ಇಲ್ಲಿ ನೋಡಿ ಇದ್ದಿದೆ. ಇವಾಗ ಇದನ್ನು ವಾಪಸ್ ಹಾಕಿ ಎಕ್ಸ್ಟ್ರಾ ದುಡ್ಡು ಹಾಕಿ ಅವಳಿಗೊಂದು ಡಿಸೈನ್ ಆಗಿರೋ ಒಂದು ಒಂಕಿ ಉಂಗುರ ತೊಗೊಬರ್ಬೇಕು. ಗೈಸ್ ಬನ್ನಿ ಈಗ ಹೋಗಿ ಉಂಗುರ ಸೆಲೆಕ್ಟ್ ಮಾಡಿ ಈಸ್ಕೊಂಡು ಬರೋಣ. ಯಾವುದು ಅಂತ ತೋರಿಸ್ತೀನಿ ನಿಮಗೆ, ಬಟ್ ಫುಲ್ಲಿ ತೋರಿಸಲ್ಲ. ಲೆಟ್ಸ್ ಗೋ. ಹಾಂ ಎಸ್. ಹೆಲ್ಮೆಟ್
ನಮ್ಮಮ್ಮ ಗೊತ್ತು ಗೈಸ್ ಆಲ್ರೆಡಿ, ಆದರೂ ಸುಮ್ಮನೆ ಡವ್ ಮಾಡಿಕೊಂಡು ಇಸ್ಕೊಂಡು ಬಂದಿದ್ದೀವಿ. ಈಗ ಹೋಗಿ ಉಂಗುರ ಇಸ್ಕೊಂಡು ಬರೋಣ ಬನ್ನಿ. ಲೆಟ್ಸ್ ಗೋ. ಮಲ್ಬಾರ್ ಒಂಕೆ ಉಂಗುರ. ಹಾಂ ಎಷ್ಟು? ಹಾಂ 94 ಅಂತ ಸೆಲೆಕ್ಟ್ ಮಾಡೋಕ್ಕಾಗ್ತಲ್ಲ, ತೋರಿಸಿದ್ದಾರೆ. ಗಾಯ್ಸ್ ಫೈನಲಿ ತಗೊಂಡಿದ್ದು ಏನೋ ಬರಕ್ಕೆ ತಗೊಂಡಿದ್ದು ಡೈಮಂಡ್ ತಗೊಂಡಿದ್ದ ಅವ್ರ ಡ್ಯಾಡಿ ಅವ್ರ ಹೆಂಡತಿಗೋಸ್ಕರ. ಸೊ ಗಾಯ್ಸ್ ನಾವು ಬಂದಿದ್ದು ಗೋಲ್ಡ್ ತಗೋಬೇಕಂತ, ಬಟ್ ಗೋಲ್ಡಲ್ಲಿ ಯಾವುದು ಡಿಸೈನ್ಸ್ ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ಡೈಮಂಡ್ ತೊಗೊಂಡು ಹೋಗ್ತಾ ಇದ್ದೀವಿ. ಡೈಮಂಡ್ ರಿಂಗ್ ನಮ್ಮಮ್ಮನಿಗೆ. ಈಗ ಡಿಸೈನ್ ಅದು ಯಾವ ಥರ ಇರುತ್ತೆ ಏನಿರುತ್ತೆ ಅಂತ ಡಿಸೈನ್ನ ನೀವೇ ಅಲ್ಲಿ ನಮ್ಮಮ್ಮ ಕೊಡ್ತೀನಲ್ಲ ಅವಾಗ ನೀವು ನೋಡಿ. ಸೊ ಈಗ ಬನ್ನಿ ಫಸ್ಟು ಮನೆಗೆ ಹೋಗೋಣ ಇಲ್ಲಿಂದ. ಫೈನಲಿ ಐ ಆಮ್ ರೀಚ್ ಹೋಮ್. ಈಗ ಬಟ್ಟೆ ಆರ್ಡರ್ ಮಾಡಿದ್ದು ನಾವು 2 ದಿನದಿಂದ ಆರ್ಡರ್, ಇವಾಗ ಬಂದಿದೆ ಜಸ್ಟ್. ಸೊ ಬನ್ನಿ ನಮ್ಮ ಅಮ್ಮಗೆ ಅದನ್ನು ಸರ್ಪ್ರೈಸ್ ಆಗತ್ತನ್ನು ಕೊಡೋಣ. ಏನೇನೋ ಇತ್ತಪ್ಪ. ಓಪನ್ ಮಾಡಿ ನೋಡ. ಇವಾಗ ಕೇಕ್ ಕಟ್ ಮಾಡ್ತೀವಿ, ಫಸ್ಟ್ ಇದು ಓಪನ್ ಮಾಡೋದು. ಹೌದು, ಬರ್ಡೇ ಗರ್ಲಿಗೆ. ಅಬ್ಬಾ ಇದು ನಾನೆಲ್ಲ ಪಾರ್ಸಲ್ ಅಂದ್ರೆ ಕಂಪ್ನಿ ಅಂದ್ಕೊಂಡಿದ್ದೆ. ಕೊಡೆ ಮಮ್ಮಿಗೆ ಕೊಡೆ. ಬಟ್ಟೆ. ಹ್ಯಾಪಿ ಬರ್ಡೇ ಟು ಯು. ಆರೆಂಜ್ ಹತ್ರ ಇಲ್ಲಲ್ಲ ಆರೆಂಜ್ ಕಲರ್ಸ್. ಹೋಗಿ ಈಗ ಪಟ್ಟ ಹಾಕೊಂಡು ಬಂದು ಕೇಕ್ ತಿಂದು ಹೊರಡೋಣ. ಗೈಸ್ ಕೇಕ್ ಕೂಡ ರೆಡಿ. ಅಮ್ಮ ಈ ಡ್ರೆಸ್ ಹಾಕೊಂಡು ರೆಡಿಯಾಗಿ ಬರ್ತಾರೆ. ಸೊ ಗೈಸ್ ಈಗ ನಮ್ಮ ಸರ್ಪ್ರೈಸ್ ಬಂದಿದೆ. ಈಗ ಇದನ್ನ ಅವ್ರಿಗೆ ಕೊಟ್ಟು ನಾವು ಹೋಗಿದ್ದು ಗೋಲ್ಡ್ ತರಕ್ಕೆ. ನಿಮ್ಗೆ ಗೊತ್ತು ಅಲ್ಲಿ ಏನಾಯ್ತು, ಗೋಲ್ಡ್ ಅಲ್ಲಿ ಒಂದು ಚೆನ್ನಾಗಿದ್ದಿಲ್ಲ ಡಿಸೈನ್. ಸೊ ಡೈಮಂಡ್ ತರಬೇಕು. ಸೊ ಬನ್ನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನಾನು. ಫೈನಲಿ ನಾವು ಬರ್ಡೇ ಸೆಲೆಬ್ರೇಟ್ ಆಲ್ರೆಡಿ ಹಚ್ಚಿದ್ವಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡೋ ಪಪ್ಪನ್ ತಿನ್ಸು ಕೊಡೋಣ ಬನ್ನಿ. ತಗೊಳ್ಳಿ ನಿಮ್ಮ ಬರ್ಡೇ ಗಿಫ್ಟ್. ಏನು ರಿಯಾಕ್ಷನ್ ಇಲ್ಲ. ಕಾಮ ಏನಂತ ಕಾಂಡ ರಿಯಾಕ್ಷನ್ ಮಾಡೋದು, ಎಂತ ಮಾಡೋದು? ಉಂಗ್ರ ಆ ಡೈಮಂಡ್. ಉಂಗ್ರ ಆ ಡೈಮಂಡ್. ಉಂಗ್ರ ಆ ಡೈಮಂಡ್ ಗೋಲ್ಡ್ ಅಲ್ಲ, ಪ್ಯೂರ್ ಡೈಮಂಡ್. ನಾನು ಹೇಳೋದು ನಿಜವಾಗ್ಲು ಹಾಕೋ. ಗಾಯ್ಸ್ ಈಗ ನೋಡಿ ಫೈನಲಿ ಡಿಸೈನ್ ಹೆಂಗಿದೆ. ಕರೆಕ್ಟ್ ಆಗಿ ಹಾಕೋ. Hi guys. ಹೆಂಗನ್ಸ್ತು ನೀನು ಬರ್ಡೇ ಗಿಫ್ಟ್? ಗಿಫ್ಟ್ ಸೂಪರ್ ಆಗಿತ್ತು. ಸ್ವಲ್ಪ ಲೂಸ್ ಆಗಿತ್ತು. ಕೊಟ್ಟದ್ ಬಟ್ಟೆನೂ ಲೂಸ್, ಕೊಟ್ಟದ್ ಉಂಗ್ರನೂ ಲೂಸ್. ಟೋಟಲಿ ನೋಡಿ ಗಾಯ್ಸ್ ಹೊಸ ಬಟ್ಟೆ ಹೆಂಗಿದೆ. ಈ ಕಡೆ ಬಾ, ಹೊಸ ಬಟ್ಟೆ ತೋರಿಸ್ತೀನಿ. ಬರ್ಡೇ ಗಿಫ್ಟ್ 2 ತೋರಿಸಿ. ಈ ಕಡೆ ಬಾ. ವೈಟು ಲೂಸ್ ಅಂತ ಹೇಳ್ಕೊಂಡು ನೋಡ. ನೋಡಿ ಗಾಯ್ಸ್ ಇದು ಬಟ್ಟೆ. ಉಂಗ್ರ ತೋರ್ಸ್. ಹಿಂಗೆ ಮಾಡ, ಹಿಂಗೆ. ಪಾಠ ತೆಗಿ ನಿಮ್ಮ ಮಕ್ಕಳ, ಬರೀ ವಿಡಿಯೋ ಮಾಡ್ತಿದ್ರಲ್ಲ ನಮ್ ಬ್ಲಾಗ್ ಗೈಸ್. ಈಗ ಸರಿ ಇದು ಇವ್ರು ಈಗ ಕೇಕ್ ಕಟ್ ಮಾಡಿ ಎಲ್ಲ ಮುಗಿಸ್ಕೊಳ್ಳಿ. ನಾವು ಇದು ಮುಗಿಸಿದ್ಮೇಲೆ ಊಟ ಮಾಡಕ್ ಹೊಡ್ಬೇಕಲ್ಲ. ಸೊ ಅವಾಗ ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ಈಗ ಅವ್ರ ಇದನ್ನ ಎಂಜಾಯ್ ಮಾಡ್ಲಿ ಈ ಮೂಮೆಂಟ್ ನ. ಈಗ ಬರ್ಡೇ ಮುಗ್ದಿದೆ. ಬರ್ಡೇ ಗರ್ಲ್ ಕೇಳೋಣ. ಇಲ್ಲಿ ನೋಡು, ಡೈಮಂಡ್ ಸರ್ಟಿಫಿಕೇಟ್.
ನೋಡಿ ಗೈಸ್ ನಮ್ಮಮ್ಮಗೆ ಡೈಮಂಡ್ ಕೊಡ್ಸಿದ್ರೆ ಗೋಲ್ಡ್ ಇಷ್ಟ ಹೊರಟಿದ್ದೀವಿ ಇಲ್ಲಿಂದ ಈಗ ಬರ್ಡೇ ಪಾರ್ಟಿಗೆ ಹೋಗಬೇಕು. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಈಗ ನಾವು ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದೀವಿ, ನಾಟಿ ಸ್ಟೈಲ್ ತಿನ್ನೋಣ ಅಂತ. ಸೊ ನೋಡಿ ನಾವು ಬಂದಿರೋ ಹೋಟೆಲ್ ಇದೇ, ನಾವು ಬಂದಿರೋ ಹೋಟೆಲ್ ಮಿಲ್ಟ್ರಿ ಹೋಟೆಲ್. ಬಟ್ಟೆ ಬಿಸ್ತವ್ರಿ, ಎಲ್ಲ ಬರ್ತಾ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ, ಬರ್ಡೇಗಲ್ಲಿ ನಮಗೆ ಬರ್ಡೇ ಪಾರ್ಟಿ ಕೊಡ್ತಾ ಇದ್ದಾರೆ. ಏಯ್ ಮೇಲ್ ಸ್ವೆಟರ್ ಬಿಚ್ಚೋಗು. ಇದು ಹೋಟೆಲ್ ಪ್ರಮೋಷನ್ ಮಾಡ್ತೀರ ನಾವು. ಸೊ ಗೈಸ್ ಈಗ ಬನ್ನಿ ಹೋಟೆಲ್ಗೆ ಹೋಗಿ ಅಲ್ಲಿ ಏನೇನು ಆರ್ಡರ್ ಮಾಡಿ ಏನು ತಿಂತೀವಿ ಅಂತ ಮೇಲೆ ಹೋಗಿ ನೋಡೋಣ. ಕರಿ ಮುಗೋಣ. ಅಷ್ಟು ಜನ ಫುಲ್ ರಶ್ ಇದ್ದಾರೆ. ಸೊ ಈಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ವೆಯ್ಟ್ ಮಾಡಿದ್ಮೇಲೆ ಈಗ ಒಳಗಡೆ ತಿನ್ನಕ್ಕೆ ಹೋಗೋಣ. ಎಲ್ಲರೂ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಗೈಸ್, ಊಟಕ್ಕೋಸ್ಕರ. ಸೊ ಈಗ ಏನೇನು ಆರ್ಡರ್ ಮಾಡ್ತೀನಿ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇದೆ. ಮೇಲೆ ಏನಿದೆ ಓಕೆ ಗೈಸ್, ಈಗ ನಾವು ಊಟಕ್ಕೆ ಏನಿದೆ ಅಂತ ಆಮೇಲೆ ಊಟಕ್ಕೆ ಹೋದ್ಮೇಲೆ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ, ಚಳಿ ಆಗ್ತಿದೆ ಗಾಯ್ಸ್. ಈಗ ನಮ್ದು ಬಾಳೆ ಎಲೆ ಊಟ. ಎಂತ ಎಂತ ಮುದ್ದೆ ಎಷ್ಟು? ಮುದ್ದೆ ಬೇಕಾ? 1 2 3 4 ಮುದ್ದೆ. 5 ಮುದ್ದೆ. ಸಾರೆಂತ? ಚಿಕನ್ದೆ. ಆಮೇಲೆ ಮೆನ್ಯೂ ಓದ್ತಿದ್ದಾಳೆ ಗೈಸ್, ಮೆನ್ಯೂ ಹಾಂ ಓದ. ನೆಕ್ಸ್ಟ್ ಸೋಲೋ ಕಬಾಬ್, ಶೋಲೆ ಕಬಾಬ್ ಅಲ್ಲ, ಸೋಲೋ ಕಬಾಬ್. ಟ್ರೋಲ್ ಮಾಡಲ್ಲ, ನೀ ಹೇಳ್ಬಂದು. ಎಲ್ಲರೂ ಈಗ ಊಟಕ್ಕೆ ಕೂತಿದ್ದೀವಿ ಗೈಸ್. ಬಾಳೆ ಎಲೆ ಅಲ್ಲ, ಅದು ಬಾಳೆ ಎಲೆ. ಈಗ ಬಾಳೆ ಎಲೆಯಲ್ಲಿ ಊಟ ಮಾಡಿಕೊಂಡು ಆಮೇಲೆ ನಿಮಗೆ ಸಿಗ್ತೀವಿ ಗೈಸ್. ಬಾಯ್. ಗೋಲಿ ಸೋಡಾ ತಿನ್ನಕ್ಕೆ ಕುಡಿಯೋಕ್ಕೋಸ್ಕರ ಅದೇ ಹೇಳದ್ದು, ಸ್ಟೈಲ್ ಮಾಡಿ ಗೋಲಿ ಸೋಡಾ ತರೋಕ್ಕೆ. ಗೋಲಿ ಸೋಡಾ ಇಲ್ಲ ಅಂದ್ರೆ ಊಟ ಸೇರಲ್ಲ ನಿಂಗೆ. ಹಾಂ, ಫುಲ್ ಖಾಲಿ ಆಗ್ಬೇಕು. ಓಕೆ, ಅಲ್ಲೇಡಿ. ಈಗ ನಾವು ಊಟ ಮುಗಿಸ್ಕೊಂಡು ಕೈ ತೊಳೆಯಲಿಕ್ಕೆ ಬಂದಿದ್ದೇವೆ. ಕೈ ತೊಳ್ಕೊಂಡು ಕೆಳಗೆ ಹೋಗಿ ಎಲ್ಲರೂ ಹಿಂಗೆ ಅನ್ಸುತ್ತ ಕೇಳೋಣ. ಪೇಷಂಟ್ ಕಾಟ ಕೊಟ್ಟು ಗೈಸ್ ಈಗ ನಮ್ಮ ಅಪ್ಪದು ಊಟ ರೆಡಿ. ಓಕೆ ಓಕೆ, ಬಿರಿಯಾನಿ ಸಕ್ಕತ್ತಾಗಿತ್ತಲ್ಲ. ಆದರೆ ಎಲ್ಲರೂ ಬನ್ನಿಯಾ ಗೈಸ್. ಈಗ ನಾವು ಊಟ ಮುಗಿಸ್ಕೊಂಡು ವಾಪಸ್ ಹೊರಟಿದ್ದೀವಿ. ನಮ್ಮ ಪೇಷಂಟ್ ರೆಡಿಯಾಗಿದ್ದಾರೆ. ನೀನಲ್ಲ, ಇವರು ತರ ಪೇಷಂಟ್ ಅಲ್ಲ. ಮನು ಹೆಂಗಿತ್ತು ಊಟ? ಇದು ಯಾವ ಥರ ಸ್ಟೈಲಿಂದ? ಈಗ ಎಲ್ಲರ ಹತ್ರ ಹೋಗಿ ಕೀಯಲ್ಲಿತ್ತ ಇಲ್ಲ ಹಾಂ. ಓಕೆ ಗೈಸ್, ಇಲ್ಲಿಂದ ಹೋಗೋಣ. ಚಳಿ ಆಗ್ತಿದ್ಯಾ ಪಮ್ಮು? ಚಳಿ 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 ಏನು ಗೈಸ್ ಚಳಿ ಬೆಂಗಳೂರಲ್ಲಿ. ಏನು ಗೈಸ್ ಚಳಿ. ಕಿಲೋಡಿ ಉಳ್ಳನ್ನ ಹೆಂಗೆ ತಪ್ಕೊಬಿಟ್ಟಿದ್ದಾಳೆ. ನಾನು ಹಾಯ್ ಮಾಡು ಗೈಸ್ಗೆ. ಓಕೆ, ಈಗ ಮಲ್ಕೊ ಬರ್ತೇವೆ ವಾಪಸ್. ಫೈನಲಿ ರೀಚ್ಡ್ ಹೋಮ್. ಎಲ್ಲರೂ ಮನೆಗೆ ರೀಚ್ ಆಗಿದ್ದೀವಿ. ನನ್ನ ಬೇಬಿ ಹಾಯ್ ಬೇಬಿ. ಈಗ ಹಾಯ್ ಮಾಡು, ಅವಾಗಲೇ ರೆಕಾರ್ಡ್ ಆಗಿಲ್ಲ ಅನ್ಸುತ್ತೆ. ಇವಾಗ ಹಾಯ್ ಮಾಡು, ಹಾಯ್ ಮಾಡು. ಚಳಿ ಆಗ್ತಿದ್ಯಾ? ಇಲ್ಲಿ ನೋಡಿ ಗೈಸ್, ಎಲ್ಲಿ ಕೈ ಹಾಕೊಂಡವಳು ಅವಳು ಜೋಬ್ ಒಳಗಡೆ. ಕೇಕ್ ಇಲ್ಲೇ ಇತ್ತಾ? ಹೇಳ್ಕೊ ಜಾನು, ಇಳಿ ಬೇಬಿ. Hello guys, we are finally reached home. ಎಲ್ಲ ನಮ್ಮ ಮನೇಲಿ ವ್ಲಾಗರ್ಸ್ ಆಗ್ಬಿಟ್ಟವ್ರೆ. ಇಳಿಯೇ ಫೈನಲಿ ರೀಚ್ಡ್ ಹೋಮ್. ಇದು ಉಂಗುರ ಗೈಸ್, ನೋಡ್ಕೊಂಬಿಟ್ಟು ಡಿಸೈನ್ ತೋರಿಸ್ತದೆ. ಡೈಮಂಡ್ ಹೊಳಿತದಾಳೆ ನಮ್ಮ ಬೇಬಿ ಡೈಮಂಡ್ ರಿಂಗಲ್ಲಿ. ಸೊ ಈಗ ಫೈನಲ್ ವ್ಲಾಗ್ನ ಮುಗಿಸೋಣ ಗೈಸ್. ಎಲ್ಲರೂ ಏನು ಮಾಡ್ತಿದ್ದೀರಾ?
ಹಾ ಈಗ ನಮ್ಮ ಬೇಬಿಯವ್ರು ಹೇಳ್ತಾರೆ ಹೆಂಗ್ ಅನ್ಸ್ತು ಅವ್ರ ಬರ್ಡೇ ನಾ ಮಲ್ಕಂತೆಗ ನೀವು ಅನ್ಸುತ್ತಲ್ಲ. ಹೇಳು ಈ ವರ್ಷದ ಬರ್ಡೇ ಹೆಂಗಿತ್ತು? ಬಟ್ ಹೊಸ ಡ್ರೆಸ್, ಹೊಸ ಚಿನ್ನ ಅಂತೀನಿ ಸಾರಿ, ಡೈಮಂಡ್ ಉಂಗುರ. ಅದೇ ಹೇಳೋದಲ್ಲ, ಇಷ್ಟು ವರ್ಷ ನಮ್ಮ ಡೇಟೇ ನೆನ್ಪಿರ್ತಲ್ಲ. ಒಂದ್ 4-5 ವರ್ಷಕ್ಕಿಂತ ನೀವು ದೊಡ್ಡವ್ರ ಮೇಲೆ ಈಗ ಬರ್ತಡೇ ಡೇಟು ನೆನಪಾಗುತ್ತೆ, ಎಲ್ಲದು ಇದಾಗುತ್ತೆ. ಈಗ ಹೆಂಗ ಅನ್ಸ್ತಿದೆ ನಿನ್ಗೆ ಗಿಫ್ಟ್? ಸೂಪರ್ ಗಿಫ್ಟ್. ಅದು ಚಿನ್ನ ಇದೆಲ್ಲ ಬಂದ್ರೆ ಹೆಣ್ಮಕ್ಳು ಯಾರು ಬೇಡ ಅಂತಾರೆ, ಎಲ್ಲರೂ ಖುಷಿನೇ ಪಡ್ತಾರೆ. ಸೊ ಖುಷಿ ಆಯ್ತಾ ಈಗ ನಿಂಗೆ ಉಂಗುರ? ನಿನ್ ಗಂಡ ನಾನು ಸೇರಿಸಿ ಕೊಡ್ಸಿರೋದು. ಹೇಳೇನಾದ್ರು ಗಂಡಗೆ ಏನಾದ್ರು ಹೇಳು. ಕೊಡ್ಸೋದು ಮಸ್ತ್ ಇತ್ತು, ನೀ ಕೊಡ್ಸೋದು ಇದು ಫಸ್ಟ್ ಅಲ್ಲ ಈಗ. ಖುಷಿ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಹ್ಯಾಪಿ ಬರ್ಡೇ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೆಂಗನ್ಸ್ತು ಈ ವ್ಲಾಗ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.